ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯನ್ನ ಗೆದ್ದಿದೆ ಟೀಂ ಇಂಡಿಯಾ. ನ್ಯೂಜಿಲೆಂಡ್ ವಿರುದ್ಧ ಟೀಂ ಇಂಡಿಯಾಗೆ ಜಯ ಸಿಕ್ಕಿದೆ. ಟೀಂ ಇಂಡಿಯಾಗೆ ಭರ್ಜರಿ 4 ವಿಕೆಟ್ಗಳ ಜಯ ಲಭಿಸಿದೆ. ಭಾರತ ವಿನ್ ಆಗ್ತಿದ್ದಂತೆ ಎಲ್ಲೆಲ್ಲೂ ಸಡಗರ ಸಂಭ್ರಮ ಮನೆ ಮಾಡಿದೆ. ಪಟಾಕಿ ಸಿಡಿಸಿ ಕ್ರಿಕೆಟ್ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ಇಂಡಿಯಾ ಇಂಡಿಯಾ ಅಂತ ಜಯ ಘೋಷ ಮೊಳಗ್ತಾ ಇದೆ. 25 ವರ್ಷಗಳ ಸೇಡ್ ತೀರಿಸಿಕೊಂಡಿದೆ ಟೀಂ ಇಂಡಿಯಾ. 12 ವರ್ಷಗಳ ಬಳಿಕ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯನ್ನ ಎತ್ತಿ ಹಿಡಿದಿದೆ. 3 ಬಾರಿ ಗೆದ್ದು ಸತತವಾಗಿ 3 ಬಾರಿ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯನ್ನ ಗೆದ್ದು ವಿಶ್ವ ದಾಖಲೆಯನ್ನ ಮಾಡಿದೆ. ಟೀಂ ಇಂಡಿಯಾಗೆ ಪ್ರಧಾನಮಂತ್ರಿ ಮೋದಿ ಕೂಡ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿ 2025ರ ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡವನ್ನ 4 ವಿಕೆಟ್ಗಳ ಅಂತರದಲ್ಲಿ ಭಾರತ ತಂಡ ಮಣಿಸಿದೆ. 3ನೇ ಬಾರಿಗೆ ಪ್ರಶಸ್ತಿಯನ್ನ ಗೆಲ್ಲುವ ಮೂಲಕ ಪ್ರಬಲ ಆಸ್ಟ್ರೇಲಿಯಾದ ದಾಖಲೆಯನ್ನೇ ಮುರಿದಿದೆ. ಇವತ್ತು ದುಬೈನಲ್ಲಿ ಹೈ ವೋಲ್ಟೇಜ್ ಮ್ಯಾಚ್ ಇತ್ತು. ಭಾರತೀಯರ ಎಲ್ಲರ ಚಿತ್ತ ಕೂಡ ಕ್ರಿಕೆಟ್ ಮೇಲಿತ್ತಿವತ್ತು. ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಇವತ್ತು ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯ ಇತ್ತು. ಗೆದ್ದು ಬೀಗಿದೆ ಭಾರತ. ಮೊದಲು ಬ್ಯಾಟ್ ಮಾಡಿದಂತಹ ನ್ಯೂಜಿಲೆಂಡ್ ತಂಡ 252 ರನ್ಗಳ ಸವಾಲಿನ ಗುರಿಯನ್ನ ಕೊಡ್ತು. ಆ ಗುರಿಯನ್ನ ಬೆನ್ನತ್ತಿದಂತಹ ಭಾರತ 49 ಓವರ್ಗಳಲ್ಲೇ 6 ವಿಕೆಟ್ಗಳನ್ನು ಕಳೆದುಕೊಂಡು 254 ರನ್ ಗಳಿಸಿತು. 4 ವಿಕೆಟ್ಗಳ ಅಂತರದಲ್ಲಿ ಭಾರತ ಗೆದ್ದು ಬೀಗಿದೆ. ಈ ಮೂಲಕ ಸತತವಾಗಿ 3ನೇ ಬಾರಿಗೆ ಚಾಂಪಿಯನ್ಸ್ ಟ್ರೋಫಿ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಳ್ಳೋದ್ರ ಮೂಲಕ ದಾಖಲೆಯನ್ನ ಬರೆದಿದೆ. ರೋಹಿತ್ ಪಡೆಯ ಅಬ್ಬರಕ್ಕೆ ನ್ಯೂಜಿಲೆಂಡ್ ತಂಡ ಸೋಲನ್ನು ಅನುಭವಿಸಿದೆ. ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ನೋಡಿ, ಮಕ್ಕಳು ಕೂಡ ಮಕ್ಕಳ ಖುಷಿಯನ್ನ ನೋಡಿ ಯಾವ ರೀತಿ ಸಂಭ್ರಮಾಚರಣೆ ಮಾಡ್ತಿದ್ದಾರೆ ಅಂತ. ಕ್ರಿಕೆಟ್ ಅಂದ್ರೆ ಭಾರತದ ಹಳ್ಳಿಯಲ್ಲೂ ಗಲ್ಲಿಯಲ್ಲೂ ಕೂಡ ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ. ಭಾರತೀಯರ ನೆಚ್ಚಿನ ಆಟ ಕ್ರಿಕೆಟ್. ಇವತ್ತು ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯನ್ನ ತನ್ನದಾಗಿಸಿಕೊಂಡಿದೆ ಟೀಂ ಇಂಡಿಯಾ. ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ಕೂಡ ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ. ಭಾರತೀಯರ ನೆಚ್ಚಿನ ಕ್ರೀಡೆ ಕ್ರಿಕೆಟ್. ಕ್ರಿಕೆಟ್ನ ಐಸಿಸಿ ಪಂದ್ಯದಲ್ಲಿ ಇವತ್ತು ದಾಖಲೆಯನ್ನೇ ನಿರ್ಮಿಸಿದೆ ಟೀಂ ಇಂಡಿಯಾ. ರೋಹಿತ್ ಶರ್ಮಾ ಪಡೆ ಅಬ್ಬರದ ಗೆಲುವನ್ನ ಸಾಧಿಸಿದೆ. ಭಾರತದಾದ್ಯಂತ ಸಂಭ್ರಮಾಚರಣೆ ಜೋರಾಗಿದೆ. ಪಟಾಕಿ ಸಿಡಿಸಿ ಭಾರತದ ಫ್ಲಾಗ್ ಅನ್ನ ಇಟ್ಕೊಂಡು ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಕರ್ನಾಟಕದಾದ್ಯಂತ ಯಾವ ರೀತಿ ಸಂಭ್ರಮಾಚರಣೆ ನಡೀತಾ ಇದೆ ಅನ್ನೋದನ್ನ ನಾವು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದೀವಿ. ನೋಡಿ, ಬಿಗ್ ಸ್ಕ್ರೀನ್ಗಳ ಮೂಲಕ ಕ್ರಿಕೆಟ್ ಅನ್ನ ವೀಕ್ಷಣೆ ಮಾಡಿದ್ರಿ ಇವತ್ತು. ಯಾಕೆಂದ್ರೆ ಇವತ್ತು ಐಸಿಸಿ ಫೈನಲ್ ಇತ್ತು. ಫೈನಲ್ ಮ್ಯಾಚ್. ಈ ಮ್ಯಾಚ್ ಗೆಲ್ಲೇಬೇಕು, ಚಾಂಪಿಯನ್ಸ್ ಪಟ್ಟಕ್ಕೆ ಏರ್ಲೇಬೇಕು ಅನ್ನುವಂತಹ ಕುತೂಹಲ ಎಲ್ಲ ಅಭಿಮಾನಿಗಳಲ್ಲೂ ಕೂಡ ಇತ್ತು. ರೋಹಿತ್ ನಾಯಕತ್ವದ ಭಾರತ ತಂಡ ಇವತ್ತು ಭರ್ಜರಿ ಗೆಲುವನ್ನ ಸಾಧಿಸಿದೆ. ಬೆಂಗಳೂರಿನ ಓರಿಯನ್ ಮಾಲ್ನಲ್ಲಿ ಬಿಗ್ ಸ್ಕ್ರೀನ್ ಅನ್ನ ಹಾಕಿ ಕ್ರಿಕೆಟ್ ಪಂದ್ಯದ ವೀಕ್ಷಣೆಯನ್ನ ಮಾಡಿದ್ದಾರೆ. ಡೊಳ್ಳು ಬಾರಿಸಿ ಚಪ್ಪಾಳೆ ಶಿಳ್ಳೆ ಮೂಲಕ ಸಂಭ್ರಮ ಪಟ್ಟಿದ್ದಾರೆ ಕ್ರಿಕೆಟ್ ಪ್ರೇಮಿಗಳು. ಕ್ರೌಡ್ ಇರೋದ್ರಿಂದ ನಿಜವಾಗ್ಲೂ ಕೂಡ ಸೆಲೆಬ್ರೇಷನ್ ಯಾವ ರೀತಿಯಾಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇಲ್ಲಿರುವಂತ ಸೆಲೆಬ್ರೇಷನ್ ನೋಡ್ತಾ ಹೋದ್ರೆ, ಯಾಕಂದ್ರೆ ಓರಿಯನ್ ಮಾಲ್ ನ ದೊಡ್ಡ ಸ್ಕ್ರೀನ್ ನಲ್ಲಿ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಫೈನಲ್ ಮ್ಯಾಚ್ ಏನಿತ್ತು, ಆ ಮ್ಯಾಚ್ ಅನ್ನ ಸೆಲೆಬ್ರೇಷನ್, ಯಾಕಂದ್ರೆ ಗೆದ್ದಿರೋದಕ್ಕೆ ಎಲ್ಲರೂ ಕೂಡ ಸಂಭ್ರಮದಿಂದ ತೊಡಗಿದ್ದಾರೆ. ಎಲ್ಲರೂ ಕೂಡ ಇಲ್ಲಿ ಮಾತಾಡ್ತಾ ಹೋಗೋಣ ಏನ್ ಹೇಳ್ತಾರೆ ಅಂತ ಹೇಳಿ. ಸರ್, ಇವತ್ತಿನ ಮ್ಯಾಚ್ ಅಮೇಜಿಂಗ್ ಇತ್ತು. ಫುಲ್ ಇಂಡಿಯಾ ಅಂತ ಪ್ರೌಡ್ ಬಂತು ನಮಗೆ, ಇಂಡಿಯನ್ ಅಂತ ಪ್ರೌಡ್ ಬಂತು ನಮಗೆ. ಮೇಡಮ್, ತಾವೇನ್ ಹೇಳ್ತೀರಾ? ಆರಾಮ್ಸೆ ಇಂಡಿಯಾ 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 बोलो भारत माता की जय. It was so amazing. Enjoyed. 2017ರಿಂದ ಬಹಳ ನಿರೀಕ್ಷತೆ ಇತ್ತು ನಮಗೆ.
ಚಾಂಪಿಯನ್ಸ್ ಟ್ರೋಫಿ. ಲಾಸ್ಟ್ 2017ರಲ್ಲಿ ನಾವು ಪಾಕಿಸ್ತಾನ ವಿರುದ್ಧ ಸೋತೀವಿ, ಅಲ್ಲಿಂದ ಚಾಂಪಿಯನ್ಸ್ ಟ್ರೋಫಿಗೆ ಬಹಳ ನಿರೀಕ್ಷೆ ಇತ್ತು. ಈ ಸರಿ ಬ್ಯಾಕ್ ಟು ಬ್ಯಾಕ್ T20 ವರ್ಲ್ಡ್ ಕಪ್ ಗೆದ್ದಿದ್ದೀವಿ, ಆಸ್ ವೆಲ್ ಆಸ್ ನಮ್ದು ಚಾಂಪಿಯನ್ಸ್ ಟ್ರೋಫಿನೂ ಬಂದಿದೆ. ಇದಕ್ಕಿಂತ ನಮ್ಮ ಭಾರತ, ನಮ್ಮ ದೇಶಕ್ಕೆ ಹೆಚ್ಚಿನ ಖುಷಿ ತರುವಂತ ಸಂದರ್ಭ ಯಾವುದೂ ಇಲ್ಲ. ಎಲ್ಲ ಜನತೆಗೆ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಆಲ್ ದ ಬೆಸ್ಟ್. ಸೆಲೆಬ್ರೇಷನ್ ತುಂಬಾ ಥ್ಯಾಂಕ್ಸ್ ನಮ್ಮ ಭಾರತಕ್ಕೆ. ಸೆಲೆಬ್ರೇಷನ್ ಜೋರಾಗಿರೋದು. ಮ್ಯಾಚ್ ಆರಂಭದಿಂದನೂ ಕೂಡ ದೊಡ್ಡ LED ಸ್ಕ್ರೀನ್ ಅಲ್ಲಿ ಸಾಕಷ್ಟು ರೀತಿಯಾಗಿ ಎಲ್ಲರೂ ಕೂಡ ಗ್ಯಾದರ್ ಆಗಿ ಮ್ಯಾಚ್ ಅನ್ನ ನೋಡ್ತಾ ಇದ್ರು. ಸೊ ಮ್ಯಾಚ್ ನೋಡಿದ ನಂತರ ನಿಜವಾಗ್ಲೂ ಕೂಡ ಕೊನೆಯ 10 ಓವರ್ ಏನಿದೆ ಆ 10 ಓವರ್ನ ತುಂಬಾನೇ ಎಂಜಾಯ್ ಮಾಡಿದ್ರು. ಎಲ್ಲಿ ಇಂಡಿಯಾ ಸೋತ್ಬಿಡುತ್ತೇನೋ ಅಂತ ಭಯ ಕಾಡ್ತಾ ಇತ್ತು. ಅದ್ರ ಮಧ್ಯನೂ ಕೂಡ ವಿಕೆಟ್ ಮೇಲಿಂದ ಮೇಲೆ ಉರುಳ್ತಾ ಇದ್ರು ಕೂಡ ಅದ್ಭುತವಾದಂತಹ ಪ್ರದರ್ಶನ ಮಾಡಿದ್ದಾರೆ. ಇಂಡಿಯಾ ಕೊನೆಗೂ ICC ಚಾಂಪಿಯನ್ಸ್ ಟ್ರೋಫಿಯನ್ನ ಗೆಲ್ಲಕ್ಕೆ ಯಶಸ್ವಿಯಾಗಿದ್ದಾರೆ. ಸೊ ಎಲ್ಲರೂ ಕೂಡ ಕಂಗ್ರಾಚುಲೇಟ್ ಮಾಡ್ತಾ ಇದ್ದಾರೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ವಸಂತ್ ಜೊತೆ ಶರಣು ಹಂಪಿ, ನ್ಯೂಸ್ 18. ICC ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ಗೆದ್ದು ಬೀಗಿದೆ. ಮೈಸೂರಿನಲ್ಲಿ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ಅಗ್ರಹಾರ ವೃತ್ತದಲ್ಲಿ ಭಾರತದ ಧ್ವಜವನ್ನ ಹಿಡಿದು ಜೈಕಾರ ಕೂಗಿ ಸಂಭ್ರಮಿಸ್ತಾ ಇದ್ದಾರೆ. ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆಗಳನ್ನ ಕೂಗ್ತಿದ್ದಾರೆ. ICC ಚಾಂಪಿಯನ್ಸ್ ಟ್ರೋಫಿಯನ್ನ ಭಾರತ ತಂಡ ತನ್ನ ಮುಡಿಗೇರಿಸಿಕೊಂಡಿದೆ. ಹುಬ್ಬಳ್ಳಿಯಲ್ಲಿ ವಿಜಯೋತ್ಸವವನ್ನ ಆಚರಣೆ ಮಾಡಲಾಗ್ತಾ ಇದೆ. ಚೆನ್ನಮ್ಮ ವೃತ್ತದಲ್ಲಿ ವಿಜಯೋತ್ಸವವನ್ನ ಆಚರಿಸಲಾಗ್ತಾ ಇದೆ. ನ್ಯೂಜಿಲೆಂಡ್ ವಿರುದ್ಧ ಭಾರತ ಗೆಲ್ಲುತ್ತಿದ್ದಂತೆ ಎಲ್ಲ ಅಭಿಮಾನಿಗಳು ಸಂಭ್ರಮದಿಂದ ರಸ್ತೆಗಿಳಿದು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಕ್ರಿಕೆಟ್ ಅಭಿಮಾನಿಗಳು, ಕನ್ನಡ ಪರ ಸಂಘಟನೆಗಳಿಂದ ಕೂಡ ಘೋಷಣೆಯನ್ನ ಕೂಗಲಾಗ್ತಾ ಇದೆ. ಯುವ ಸಮೂಹ ಪಟಾಕಿ ಸಿಡಿಸಿ ಸಿಹಿ ತಿನಿಸಿ ಸಂಭ್ರಮಿಸ್ತಾ ಇದೆ. ಹುಬ್ಬಳ್ಳಿಯಲ್ಲಿ ತಮಟೆ ಬಾರಿಸಿ ಕುಣಿದು ಕುಪ್ಪಳಿಸುತ್ತಿದ್ದಾರೆ ಅಭಿಮಾನಿಗಳು. ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ಅಭಿಮಾನಿಗಳ ಸಂತೋಷ, ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ. ಮಕ್ಕಳು, ಯುವಕರು ಎಲ್ಲರೂ ಕೂಡ ಕೈಯಲ್ಲಿ ತ್ರಿವರ್ಣ ಧ್ವಜವನ್ನ ಹಿಡಿದು ಸಂತಸವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಬೃಹತ್ ಗಾತ್ರದ ತ್ರಿವರ್ಣ ಧ್ವಜವನ್ನ ಹಾರಿಸಿ ಸ್ಟೆಪ್ಸ್ ಹಾಕ್ತಿದ್ದಾರೆ. ತಮಟೆ ಸದ್ದಿಗೆ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಜನ. ನಿರೀಕ್ಷಿತೆಯಂತೆ ಫಲಿತಾಂಶ ಬಂದಿದೆ. ನಾವು ಮುಂಜಾನೆ ಸಾಯಿಬಾಬಾ ಗುಡಿಯಲ್ಲಿ ಸಕಲ ಸಾಧು ಸಂತ ಮಹಾರಾಜರ ಸಂಪೂರ್ಣ ಭಾರತ ತಂಡದ ಮೇಲೆ ಆಶೀರ್ವಾದ ಆಗಬೇಕಂತೇಳಿ ಆ ಪ್ರಕಾರನೇ ಆಗಿದೆ. ಇದು ಫಲಿತಾಂಶ ನಿರೀಕ್ಷಿತ ಇತ್ತು. ನಾವು ತಮ್ಮೆಲ್ಲ ವಾಹಿನಿಗಳಿಗೆ ಶುಭಾಶಯಗಳನ್ನು ತಿಳಿಸ್ತೇವೆ. ಯಾಕಂದರೆ ನೀವು ಮುಂಜಾನೆ ಕುಡಿದಾಗ ಸಂಜೆಗೆ ವಿಜಯೋತ್ಸವ ನಿಮ್ಮೊಟ್ಟಿಗೆ ಎಲ್ಲರೂ ನಾವು ಆಚರಣೆ ಮಾಡೋಣ ಅಂತ ಇದ್ವಿ. ಇದು ಗೆಲುವು ಭಾರತ ತಂಡದಷ್ಟೇ ಅಲ್ಲ, ಪ್ರತಿಯೊಬ್ಬ ಭಾರತೀಯನ ಗೆಲುವು ಅನ್ನುವಂಥದ್ದು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಏನು ಚಾಂಪಿಯನ್ ಟ್ರೋಫಿ ಗೆದ್ದು ಭಾರತ ತಂಡ ಮತ್ತೆ ಭಾರತದ ಕೀರ್ತಿ ಪಟಕಿನ ಹಾರಿಸಿ ಭಾರತೀಯರ ಫುಲ್ ತಲೆ ಎತ್ತಿ ಮೆರೆಯುವಂತ ಕೆಲಸ ಮಾಡಿದೆ. ಇವತ್ತು ಬೆಳಿಗ್ಗೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಸಾಯಿಬಾಬಾ ಟೆಂಪಲ್ ಅಲ್ಲಿ ಗುಡಿ ಒಳಗಡೆ ಪೂಜೆಯನ್ನು ಸಲ್ಲಿಸಿದ್ವಿ. ಭಾರತ ತಂಡಕ್ಕೆ ಶಕ್ತಿಯನ್ನು ತುಂಬುವಂತ ಕೆಲಸ ಆಗಲಿ ಅಂತಂದೇಳಿ ಭಾರತ ತಂಡ ಆ ಸಾಯಿಬಾಬಾ ಅವರಿಗೆ ಭಾರತ ತಂಡಕ್ಕೆ ಶಕ್ತಿಯನ್ನು ತುಂಬಿ ವಿಜೇತನ ಗಳಿಸಿದೆ. ಹಾಗಾಗಿ ಭಾರತ ಇಡೀ ತಂಡಕ್ಕೆ ನಮ್ಮ ಇಡೀ ಭಾರತ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅಭಿನಂದನೆಗಳು ಸಲ್ಲಿಸ್ತೇವೆ. ಟೀಂ ಇಂಡಿಯಾ 3ನೇ ಬಾರಿ ICC ಚಾಂಪಿಯನ್ಸ್ ಟ್ರೋಫಿ ಗೆದ್ದ ಹಿನ್ನೆಲೆ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಮಲೆನಾಡಿಗರು. ನಗರದ ಗೋಪಿ ಸರ್ಕಲ್ನಲ್ಲಿ ಸಂಭ್ರಮಾಚರಣೆ ಮಾಡಲಾಗ್ತಾ ಇದೆ. ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸುತ್ತಿದ್ದಾರೆ.
बोलो भारत माता की ಟೀಂ ಇಂಡಿಯಾ ಗೆಲುವಿನ ಹಿನ್ನೆಲೆ ವಿಜಯಪುರದಲ್ಲಿ ಸಂಭ್ರಮಾಚರಣೆ ಮಾಡಲಾಗ್ತಾ ಇದೆ. ಪಟಾಕಿ ಸಿಡಿಸಿ ಟೀಂ ಇಂಡಿಯಾ ಗೆಲುವನ್ನ ಯುವಕರು ಸಂಭ್ರಮಿಸ್ತಾ ಇದ್ದಾರೆ. ಹಲಗೆ ಹೊಡೆದು ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ವಿಜಯಪುರ ನಗರದ ಗೋಳಗುಮ್ಮಟ ಏರಿಯಾದಲ್ಲಿ ಯುವಕರು ಕುಣಿದು ಕುಪ್ಪಳಿಸುತ್ತಿದ್ದಾರೆ. ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡ್ತಿದ್ದಾರೆ ಯುವಕರು. ಗಡಿ ಜಿಲ್ಲೆ ಬೀದರ್ನಲ್ಲಿ ಸಂಭ್ರಮಾಚರಣೆ ಜೋರಾಗಿದೆ. ಬೀದರ್ನ ಅಂಬೇಡ್ಕರ್ ವೃತ್ತದಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಸಂಭ್ರಮಿಸುತ್ತಿದ್ದಾರೆ. ಪಟಾಕಿ ಸಿಡಿಸಿ ಜಯಘೋಷ ಹಾಕಿ ಯುವಕರು ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ಈ ವೇಳೆ ಬಾಲಕನೋರ್ವ ಬೈಸಿಕಲ್ನಲ್ಲಿ ರಾಷ್ಟ್ರಧ್ವಜವನ್ನ ಕಟ್ಕೊಂಡು ಗಮನ ಸೆಳೆದಿದ್ದಾನೆ. ಬೆಳಗಾವಿಯಲ್ಲೂ ಕೂಡ ಸಂಭ್ರಮಾಚರಣೆ ಮಾಡಲಾಗ್ತಾ ಇದೆ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯನ್ನ ಗೆದ್ದಂತಹ ಸಂಭ್ರಮದಲ್ಲಿ ಯುವಕರು, ಬಾಲಕರು ಎಲ್ಲರೂ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಪಟಾಕಿ ಸಿಡಿಸಿ ರಾಷ್ಟ್ರಧ್ವಜವನ್ನ ಹಿಡಿದು ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ನ್ಯೂಜಿಲೆಂಡ್ ಏನು ಪಂದ್ಯ ಇತ್ತು, ಇದು ಭಾಳ ತರಾತುರಿ ಪಂದ್ಯ ಇತ್ತು. ಲಾಸ್ಟ್ ಹಿಂಗೆ ನೋಡ್ಕೊಂಡು ಬರ್ಬೇಕಾದ್ರೆ ಭಾಳ ತುರುಸತ್ತು ಕಾಣಿತ್ತು. ಆದ್ರೆ ನಮ್ಮ ಭಾರತ ತಂಡ ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನ ಮಾಡಿತ್ತು. ನಮ್ಮ KL ರಾಹುಲ್ ಅವರು ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ರು. ನಮ್ಮ ವಿರಾಟ್ ಕೊಹ್ಲಿ ಅವರು ಆಡಲಿಲ್ಲ. ಆದ್ರೆ ನಮ್ಮ ಮನಸ್ಸಿಗೆ ಒಂದು ಸ್ವಲ್ಪ ಭಾಳ ಅಸಮಾಧಾನ ಆಯಿತು. ಆದ್ರೆ ನಮ್ಮ ರೋಹಿತ್ ಶರ್ಮಾ ಅವರು ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನ ಮಾಡಿ ಹಿಟ್ಮ್ಯಾನ್ ಅಂತೇಳಿ ಅವ್ರ ಹೆಸರುವಾಸಿಯಾಗ್ಯಾರ. ಅವರು ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನ ಮಾಡಿ ನಮ್ಮ ಭಾರತ ತಂಡವನ್ನು ವಿಜಯಶಾಲಿಯಾಗಿ ಮಾಡ್ಯಾರ. ಅವರ ಕ್ಯಾಪ್ಟನ್ಶಿಪ್ ಒಳಗ ಇವತ್ತು 12 ವರ್ಷಗಳ ಕನಸು ಈಗ ಭಾರತಕ್ಕೆ ನನಸಾಗೈತಿ. ಭಾರತ ತಂಡ ಈಗ ವಿಜಯಶಾಲಿ ಆಗೈತಿ, ಚಾಂಪಿಯನ್. ಕಂಗ್ರ್ಯಾಚುಲೇಷನ್. ನಮ್ಮ ಭಾರತ ತಂಡಕ್ಕೆ ಅಭಿನಂದನೆಗಳು ಸಲ್ಲಿಸ್ತೇವೆ. ರೋಹಿತ್ ಶರ್ಮಾ ಹಿಟ್ಮ್ಯಾನ್ ಅಂತ ಹೇಳಿ ಒಂದು ಪ್ರಸಿದ್ಧ ಹೆಸರವಂಗೆ, ಮತ್ತು ಚಲೋ ಬ್ಯಾಟಿಂಗ್ ಆಡ್ಯಾರ. ಮತ್ತು ಅವರು ಒನ್ ಆಫ್ ದ ಕ್ಲಾಸ್ ಪ್ಲೇಯರ್ ಇಂಡಿಯಾ ಟೀಮ್ನಲ್ಲಿ, ಸೀನಿಯರ್ ಪ್ಲೇಯರ್, ಕ್ಯಾಪ್ಟನ್. ಮತ್ತು ಧೋನಿ ಆದ್ಮ್ಯಾಗ ಚಲೋ ಕ್ಯಾಪ್ಟನ್ಸಿ ಮಾಡ್ಕೊಂಡು ಬಂದಾರ. ಕಲಬುರಗಿಯಲ್ಲೂ ಕೂಡ ವಿಜಯೋತ್ಸವ ಮಾಡಲಾಗ್ತಾ ಇದೆ. ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸಲಾಗ್ತಾ ಇದೆ. ಸಾವಿರಾರು ಅಭಿಮಾನಿಗಳು ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ಸೇರ್ಕೊಂಡು ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ಟೀಂ ಇಂಡಿಯಾಗೆ ಶುಭ ಕೋರಿದ್ದಾರೆ ಪ್ರಧಾನಿ ಮೋದಿ. ಅದ್ಭುತ ಪ್ರದರ್ಶನವನ್ನ ನೀಡಿದಂತಹ ಭಾರತ ತಂಡಕ್ಕೆ ಅಭಿನಂದನೆಗಳು. ಟ್ರೋಫಿ ಗೆದ್ದು ಬೀಗಿದ ಟೀಂ ಇಂಡಿಯಾ ಬಗ್ಗೆ ಹೆಮ್ಮೆ ಇದೆ. ಅಸಾಧಾರಣ ಆಟ, ಅಸಾಧಾರಣ ಫಲಿತಾಂಶ. ಟೀಂ ಇಂಡಿಯಾಗೆ ಶುಭ ಕೋರಿದ್ದಾರೆ ಈ ರೀತಿಯಾಗಿ ಪ್ರಧಾನಿ ಮೋದಿ. ಅಭಿನಂದನೆಗಳು ಚಾಂಪಿಯನ್ಸ್ ಅಂತ ರಾಹುಲ್ ಟ್ವೀಟ್ ಮಾಡಿದ್ದಾರೆ. ರಾಹುಲ್ ಗಾಂಧಿ, ಭಾರತೀಯ ಹೃದಯಗಳಿಗೆ ಹೆಮ್ಮೆ ಮೂಡಿಸಿದ್ದೀರಿ. ಟೀಂ ಇಂಡಿಯಾದ ಅದ್ಭುತ ಓಟ ಸ್ಫೂರ್ತಿದಾಯಕ. ಟೀಂ ಇಂಡಿಯಾಗೆ ಶುಭ ಕೋರಿರುವಂತದ್ದು ಈ ರೀತಿಯಾಗಿ ರಾಹುಲ್ ಗಾಂಧಿ ಟ್ವೀಟ್ ಮಾಡುವ ಮೂಲಕ. ಅದ್ಭುತ ವೈಯಕ್ತಿಕ ಪ್ರದರ್ಶನ, ಸಂಪೂರ್ಣ ಪ್ರಾಬಲ್ಯ, ಅದ್ಭುತ ಗೆಲುವು ಬಾಯ್ಸ್ ಅಂತ ರಾಹುಲ್ ಗಾಂಧಿ ಟ್ವೀಟ್ ಮಾಡಿ ವಿಶಸ್ ಹೇಳಿದ್ದಾರೆ. ಇನ್ನು ಭಾರತ ಗೆದ್ದಿದೆ, ಈ ಸಲ ಕಪ್ ನಮ್ದೆ. ಸಿಎಂ ಈ ರೀತಿಯಾಗಿ ಟ್ವೀಟ್ ಮಾಡಿರುವಂತದ್ದು. ಮನೆ ಮಗ KL ರಾಹುಲ್ ಆಟ ಹೆಚ್ಚು ಖುಷಿ ಕೊಟ್ಟಿದೆ. ತಂಡವನ್ನ ಗೆಲುವಿನ ದಡ ಸೇರಿಸಿದಂತಹ ರಾಹುಲ್ ಅಂತ ಹೇಳಿ ಎಕ್ಸ್ ಮೂಲಕ ಸಿಎಂ ಸಿದ್ದರಾಮಯ್ಯ ಅಭಿನಂದನೆಯನ್ನ ತಿಳಿಸಿದ್ದಾರೆ. ಹುಬ್ಬೇರಿಸುವ ಬೌಲಿಂಗ್, ಬ್ಯಾಟಿಂಗ್, ಕ್ಷೇತ್ರ ರಕ್ಷಣೆ
ಇಡೀ ಪಂದ್ಯಾವಳಿಯಲ್ಲಿ ಭಾರತ ಸೋಲಿಲ್ಲದ ಸರದಾರ. ಅಮೋಘ ಆಟದಿಂದಾಗಿ ಭಾರತ ಚಾಂಪಿಯನ್ ಆಗಿದೆ. ಭಾರತವು ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡುವ ಮೂಲಕ ಸಿಎಂ ಸಿದ್ದರಾಮಯ್ಯ ಅಭಿನಂದನೆಯನ್ನ ತಿಳಿಸಿದ್ದಾರೆ. ಟ್ರೋಫಿ ಗೆದ್ದ ಭಾರತಕ್ಕೆ ಶುಭ ಕೋರಿದ್ದಾರೆ ಸಿಎಂ. ಇನ್ನು ಎಕ್ಸ್ ಮೂಲಕ ಅನಂತ್ ಅಂಬಾನಿ ಶುಭಾಶಯಗಳನ್ನು ತಿಳಿಸಿದ್ದಾರೆ. ರೋಹಿತ್ ಬಾಯ್ಸ್ ತುಂಬಾ ಚೆನ್ನಾಗಿ ಆಡಿದ್ರು, ಚೆನ್ನಾಗಿ ಆಡಿ ನಮಗೆ ಹೆಮ್ಮೆ ತಂದಿದ್ದೀರಿ ಬಾಯ್ಸ್, ನಮ್ಮ ಚಾಂಪಿಯನ್ಸ್ನ ಅದ್ಭುತ ಗೆಲುವು. ಈ ರೀತಿಯಾಗಿ ಅನಂತ್ ಅಂಬಾನಿ ಶುಭಾಶಯಗಳನ್ನು ಕೋರಿದ್ದಾರೆ. ಅನಂತ್ ಅಂಬಾನಿ ಕೂಡ ಟೀಮ್ ಇಂಡಿಯಾಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ. ವಾಟ್ ಎ ಗ್ರೇಟ್ ವಿಕ್ಟರಿ ಬೈ ಅವರ್ ಚಾಂಪಿಯನ್ಸ್, ವೆಲ್ ಡನ್ ಗಾಯ್ಸ್, ಯು ಮೇಡ್ ಅಸ್ ಪ್ರೌಡ್ ಅಂತ ಹೇಳಿ ಅನಂತ್ ಅಂಬಾನಿ ಕೂಡ ಶುಭಾಶಯಗಳನ್ನು ತಿಳಿಸಿದ್ದಾರೆ.